ಆಯ್ತಪ್ಪ, ಎಲ್ಲ ಸಿಗಿಸ್ಕೊಡ್ರ. ಮಾಡೋದಾ ಏನ್ರಿ ಅರ್ಸ್ತವ್ರೆ? ಮಾಡೋದೇನ್ರಿ? ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಮೊದಲನೇದಾಗಿ ಕನ್ನಡದ ವರನಟ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ರೋಗದಿಂದ ಹೊರಬಂದಿದ್ದಾರೆ ಅಂತಂಥೇಳಿ ಅಮೇರಿಕಾದ ಹಾಸ್ಪಿಟಲ್ ಬುಲೆಟಿನ್ಸ್ ಎಲ್ಲ ಹೇಳಿದವು. ಹಾಗಾಗಿ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಕೊಡಲಿ, ಒಳ್ಳೆಯದು ಮಾಡಲಿ. ನಾಡಿನ ಹಿರಿಯ ಕಲಾವಿದ, ಅವರಿಂದ ಇನ್ನೂ ಹಲವಾರು ಕಲಾ ಉತ್ಸವಗಳು ಆಗಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ. BJP ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸ್ತಾ ಇಲ್ಲ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ದರೆ ತಾನೇ ಆಡಳಿತ, ಅಭಿವೃದ್ಧಿ ಎಲ್ಲ ಆಗುವಂಥದ್ದು. ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ, ಮೋಹನ್ದಾಸ್ ಪೈ, ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ, ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕುತ್ತಿಗೆ ಹಿಸುತ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಈಗಾಗಲೇ ನೋಡಿ 2,000 ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ KSRTC ಅವರಿಗೆ ಪರ್ಮಿಷನ್ನು ಕೂಡ ಸರ್ಕಾರ ಕೊಟ್ಟಾಗಿದೆ. ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು. ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ. ಎಷ್ಟು? 18% ಬಡ್ಡಿ, 18% ಬಡ್ಡಿಯಲ್ಲಿ ಸಾಲ ತೊಗೋಬೇಕೀಗ. ಸಾಲ ತೊಗೊಂಡು ಎಲ್ಲರೂ ಫ್ರೀ ಮುಗಿಸ್ಕೊಂಡು ಓಡಾಡಬೇಕು. ನಿಮ್ಮ ಕೊಡುಗೆಗಳು, ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾವೆ. ಹಾಗಾಗಿ ಏಕೆಂದರೆ 3,70,000 ಕೋಟಿ ಬಡ್ಜೆಟ್, ಅದರಲ್ಲಿ ಸ್ಟೇಟ್ ಫಂಡ್ಸ್ 1,69,000 ಕೋಟಿ. ಕಲೆಕ್ಷನ್ ಎಷ್ಟಾಗಿದೆ? ಕೇವಲ 65% ಮಾತ್ರ ಆಗಿರೋದು. ಅಕಾರ್ಡಿಂಗ್ ಟು December 31st bulletin of the financial status of the state ಏನು ಹೇಳ್ತೆ? 65%. ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟ್ಬಿಡೋದೆ ಮುಖ್ಯಮಂತ್ರಿಗಳು? ಈಗ 16ನೇ ಇದನ್ನು ಮಂಡನೆ ಮಾಡ್ತಾವ್ರಿ, 16ನೇ ಬಡ್ಜೆಟ್ನ ಮಂಡನೆ ಮಾಡ್ತೀರಾ. ಏನಾಗುತ್ತೆ ಅದರಿಂದ? ಏನು ಕ್ವಾಲಿಟಿ, ಏನಾದರೂ ಬದಲಾವಣೆಗಳಾದ್ವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ? ಏನಾದರೂ ಹೊಸ ಥರಗಳೇನಾದ್ರು ತೊಗೊಂಬಂದ್ರ ಆರ್ಥಿಕ ಇಲಾಖೆಯಲ್ಲಿ? ಇಲ್ಲ. ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರದ್ದು. ಯಾಕೆಂದರೆ ಯಾರ ಮೇಲೂ ಹಿಡ್ತಾ ಇಲ್ಲ, ನಿಮಗೆ ಯಾರ ಮೇಲೂ ಹಿಡ್ತಾ ಇಲ್ಲ. ರೂಪ IPS, ಸಿಂಧೂರಿ IAS, ಬೀದಿ ರಂಪ ಜಗಳ ನೋಡ್ತು. ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ. Chief Minister, you are the supremo of the administration of the Karnataka state. Why you are postings ಬೇರೆ, ಬೀದಿ ಜಗಳ, ಪೋಸ್ಟಿಂಗ್ಸ್ ಅಲ್ಲ ನಿಮಗೆ. ಆಸ್ ದೇಮ್ ಟು ಗೋ ಬ್ಯಾಕ್ ಟು ಡೆಲ್ಲಿ. ನಮಗೆ ಯಾಕೆ ಅವ್ರು ಇಲ್ಲಿ? ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ. ಆಡಳಿತದಲ್ಲಿ ಬಿಗಿ ಇಲ್ಲ, ಆರ್ಥಿಕ ಶಿಸ್ತಿಲ್ಲ, ಕಲೆಕ್ಷನ್ನೂ ಇಲ್ಲ.
ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಅದರ್ ಬೇರೆ ಬೇರೆ 5 ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥದ್ದು. ಇಲ್ಲಿ ತನಕ ಆಗಿರೋದು ಶೇಕಡ 65% ಮಾತ್ರ ನಮಗೆ ಆಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ, ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕಿದೆ. ಇಲ್ಲಪ್ಪ ನನ್ನ ಹತ್ರ ಇರೋದೇ 50 ಪೈಸಾ ಅಂತ ಹೇಳ್ಬೋದು, ಅದರಲ್ಲೇನಿದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾಯಿದ್ದೀನಿ, ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಏನಂತ ಅವ್ರನ್ನ ವಿನಂತಿ ಮಾಡ್ತಾಯಿದ್ದೀನಿ. ಮತ್ತು ಈಗ ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್. ಅದು ಇದರಲ್ಲೆಲ್ಲ ಇದೆ, ಕೆಲವೆಲ್ಲ ಇಲ್ಲೇ ಇದೆ. ಅದು ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ಟು ದ ಮೇನ್ ಗೇಟ್ ಆಫ್ CFTRI. ಪ್ರಿನ್ಸೆಸ್ ರೋಡ್ ಅಂತಲೇ ಇದೆ, ಪ್ರಿನ್ಸೆಸ್ ರೋಡ್ ಅಂತಲೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ, 40 ವರ್ಷಗಳ ನಿಮ್ಮ ರಾಜಕೀಯದ ಅನುಭವ, ಆಡಳಿತ, ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದುಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು, ಶಿಷ್ಯರು, ವಂದಿ ಮಾಗದರು, ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು.